ಇವತ್ತು ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ದೊಡ್ಡ ಹಗರಣ ಆಗಿದೆ, 187 ಕೋಟಿಗೂ ಹೆಚ್ಚು ಹಣ ಇವತ್ತು ಲೂಟಿ ಹೊಡೆದು ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಲೂಟಿ ಮಾಡಿ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬಹಿರಂಗ ಆಗಿದೆ. ಇವತ್ತು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ. ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಪ್ರಯತ್ನ ನೀವು ತಾವು ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದಿದ್ದೇ ಆದ್ರೆ ಏನು ತಾವೇ ರಚಿಸಿದಂತ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಾವೇನ್ ರಚನೆ ಮಾಡಿದ್ರಿ, ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದಿದ್ರೆ ಅವತ್ತೇ ನಾಗೇಂದ್ರ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರೆಸಬೇಕಾಗಿತ್ತು. ದದ್ದಲ್ ಅವ್ರನ್ನು ಕೂಡ ಕರೆಸಬೇಕಾಗಿತ್ತು. ಅದೇನು ಕೂಡ ನಿಮ್ಮ SIT ಮಾಡಲಿಲ್ಲ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಪರಿಶಿಷ್ಟ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. CBI ಕೂಡ ತನಿಖೆ ಮಾಡ್ತಾ ಇದೆ, ಈಗ ಇಡಿನೂ ಕೂಡ ಇದನ್ನ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ದೊಡ್ಡ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನ್ ತನಿಖೆ ಮಾಡ್ತಿದೆ, ಅದಕ್ಕೂ ಕೂಡ ನೀವು ಅಪಚಾರ ಮಾಡ್ತಕ್ಕಂಥ ರೀತಿನಲ್ಲಿ ಏನೋ ತಮ್ಮ ಮೇಲೆ ಏನು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ಇಡಿ ಮೂಲಕ ಅಂತೇಳಿ ಅಪಪ್ರಚಾರ ಏನ್ ಮಾಡೋದಕ್ಕೆ ಹೊರಟಿದ್ರಿ, ಖಂಡಿತ ಸರಿಯಲ್ಲ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ CBI ತನಿಖೆ ಇರ್ಬೋದು, ಇಡಿ ತನಿಖೆ ಇರ್ಬೋದು, ಸಂಪೂರ್ಣವಾಗಿ ಸಹಕರಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇವ್ರದೇ ಸರ್ಕಾರ ಒಬ್ಬ ಅಧಿಕಾರಿ ಏನಿದ್ದು ಭ್ರಷ್ಟಾಚಾರ ಆರೋಪ ಹೊತ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಾದ್ಮೇಲೆ ಅವ್ರು ಕೊಟ್ಟಿರುವಂತಹ ದೂರಿನ ಅನ್ವಯವಾಗಿ ನಿನ್ನೆ ಪ್ರತಿಭಟನೆಗೆ ಮುಂದಾಗ್ತದೆ. ಎಷ್ಟು ಮಟ್ಟಿಗೆ ಬಹಳ ಅವ್ರಿಗೆ ಯಾವ್ದು ಅನುಕೂಲ ಆಗ್ತದೋ ಅದನ್ನ ಮಾತ್ರ ತೆಗೆದುಕೊಳ್ತಾರೆ. ಸದನದಲ್ಲೂ ಕೂಡ ತಾವು ನೋಡಿದ್ದೀರಿ, ಆ ಡೆತ್ ನೋಟ್ ಅಲ್ಲಿ ಯಾವ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡದೇನೆ ಮುಖ್ಯಮಂತ್ರಿಗಳು ಅವರ ಮನಸೋ ಇಚ್ಛೆ ಡೆತ್ ನೋಟ್ ಅನ್ನ ಓದಿರ್ತಕ್ಕಂಥದ್ದು. ಮತ್ತೆ ಚಂದ್ರಶೇಖರ್ ಅವರ ಶ್ರೀಮತಿಯವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯದ ಜನತೆಗೆ ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಾಗೇಂದ್ರ ಅಷ್ಟೇ ಅಲ್ಲ, ನಾನು ಅವತ್ತಿಂದ ಕೂಡ ನಾವು ಹೇಳ್ತಾ ಇದ್ದೇವೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತದೆ ಹಗರಣದಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.